ಇನ್ನೂ ಬಂದಿಲ್ಲ ಫೆಬ್ರವರಿ, ಮಾರ್ಚ್ ತಿಂಗಳ ಗ್ಯಾರಂಟಿ ಹಣ. ಬಿಜೆಪಿ ಶಾಸಕನ ಪ್ರಶ್ನೆಗೆ ಲಕ್ಷ್ಮೇ ಹೆಬ್ಬಾಳ್ಕರ್ ಕಕ್ಕಾಬಿಕ್ಕಿ. ಗ್ಯಾರಂಟಿ ಹಣ ಎಲ್ಲೇ ಅಂದ ತಕ್ಷಣ ವಿಷಯವೇ ಡೈವರ್ಟ್. ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆ ಎಲ್ಲರ ಮನೆ ಮಾತಾಗಿದೆ. ಸರ್ಕಾರವೇನು ನಾವು ಹಣ ಕೊಡ್ತಾ ಇದ್ದೇವೆ, ಹಣ ಕೊಟ್ಟಿದ್ದೇವೆ ಅಂತ ಬಡಾಯಿ ಕೊಚ್ಕೊಳ್ತಲೇ ಇದೆ. ಆದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಸೇರಿ ಒಟ್ಟು 5 ತಿಂಗಳ ಹಣ ಇನ್ನೂ ಯಾರ ಖಾತೆಗೂ ಜಮಾ ಆಗಿಲ್ಲ. ಈ ಬಗ್ಗೆ ಮಾನ್ಯ ಸಚಿವೆ ಲಕ್ಷ್ಮೇ ಹೆಬ್ಬಾಳ್ಕರ್ ಅವರನ್ನ ಕೇಳಿದ್ರೆ ಹರಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಮೈ ಕೊಡ್ಪಿಕೊಂಡು ವಿಷಯವನ್ನೇ ಡೈವರ್ಟ್ ಮಾಡ್ತಾ ಇದ್ದಾರೆ. ಎಸ್, ಮನೆ ಯಜಮಾನಿ ಖಾತೆಗೆ 2,000 ಹಣ ನೀಡುವ ವಿಚಾರದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಗೊಂದಲಗಳಿಗೆ ಕಾರಣವಾಗ್ತಲೇ ಇದೆ. ಇದೀಗ ಮಹಿಳೆಯರಿಗೆ ಪ್ರತಿ ತಿಂಗಳು ಹಣ ಜಮಾ ಆಗ್ತಾ ಇಲ್ಲ ಎಂದು ಮಹಿಳೆಯರು ಹಾಗೂ ವಿಪಕ್ಷಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದು ಸದನದಲ್ಲಿ ಈ ಬಗ್ಗೆ ಭಾರೀ ಚರ್ಚೆ ನಡೀತಾ ಇದೆ. ಬಿಜೆಪಿ ನಾಯಕರ ಪ್ರಶ್ನೆಗೆ ಲಕ್ಷ್ಮೇ ಹೆಬ್ಬಾಳ್ಕರ್ ಮೈ ಪರಚಿಕೊಂಡು ಉತ್ತರವನ್ನ ನೀಡ್ತಾ ಇದ್ದಾರೆ. ಬೆಳಗಾವಿ ಸ್ವರ್ಣ ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ಚಳಿಗಾಲದ ವಿಧಾನ ಮಂಡಲ ಅಧಿವೇಶನದಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು 5 ತಿಂಗಳ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಫೆಬ್ರವರಿ, ಮಾರ್ಚ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಕೇಳಿದ್ರು. ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ವಿರೋಧ ಮಾಡ್ತಾ ಇಲ್ಲ, ಆದರೆ ಈ ಹಣ ಯಾವಾಗ ಬರುತ್ತೆ ಅಂತ ಮಾಹಿತಿ ನೀಡಿ ಅಂತ ಮಹೇಶ್ ತೆಂಗಿನಕಾಯಿ ಅವರು ಹೇಳಿದ್ರು. ಇದಕ್ಕೆ ಲಕ್ಷ್ಮೇ ಹೆಬ್ಬಾಳ್ಕರ್ ಒಮ್ಮೆಲೆ ಕಕ್ಕಾಬಿಕ್ಕಿ ಆದ್ರು. ಅಲ್ಲದೆ ಉತ್ತರ ಕೊಡ್ತಾ ವಿಷಯವನ್ನೇ ಮಹಾರಾಷ್ಟ್ರದ ರಾಜಕೀಯದ ಕಡೆ ಡೈವರ್ಟ್ ಮಾಡಿಬಿಟ್ರು. ಬಿಜೆಪಿ ಶಾಸಕರ ಪ್ರಶ್ನೆಗೆ ಉತ್ತರಿಸಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ, ಹಿರಿಯ ನಾಗರಿಕರು, ವಿಕಲಚೇತನರ ಕಲ್ಯಾಣ ಸಚಿವೆ ಲಕ್ಷ್ಮೇ ಹೆಬ್ಬಾಳ್ಕರ್, ರಾಜ್ಯ ಸರ್ಕಾರದಿಂದ ಆಗಸ್ಟ್ 2025 ಗೃಹಲಕ್ಷ್ಮಿ ಕಂತುಗಳನ್ನು ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗಿದೆ. ಯೋಜನೆ ಆರಂಭವಾಗಿನಿಂದ ಯೋಜನೆ ಅಡಿಯಲ್ಲಿ 1.24 ಕೋಟಿ ಮಹಿಳೆಯರಿಗೆ ರೂಪಾಯಿ 54,000 ಕೋಟಿ ಗೃಹಲಕ್ಷ್ಮಿ ಹಣ ಸಂದಾಯವಾಗಿದೆ. ಒಟ್ಟು 23 ಕಂತುಗಳಲ್ಲಿ ನೋಂದಣಿಯಾದ ಪ್ರತಿ ಕುಟುಂಬದ ಯಜಮಾನಿಗೆ ತಲಾ 46,000 ರೂಪಾಯಿ ಲಭಿಸಿದೆ ಅಂತ ಹೇಳಿದ್ರು. ಮಾತು ಮುಂದುವರಿಸಿದ ಅವರು, ಮಹಿಳೆಯರ ಸಬಲೀಕರಣಕ್ಕಾಗಿ ಸರ್ಕಾರ ಜಾರಿಗೊಳಿಸಿರುವ ಗೃಹಲಕ್ಷ್ಮಿ ಯೋಜನೆ ವಿಶ್ವದಲ್ಲೇ ವಿನೂತನ ಎನಿಸಿಕೊಂಡಿದ್ದು ಗುರುತಿನ ಹೆಜ್ಜೆಯನ್ನ ಇಡ್ತಾ ಇದೆ. ಬೇರೆ ರಾಜ್ಯಗಳು ಕೂಡ ಗೃಹಲಕ್ಷ್ಮಿ ಯೋಜನೆಯ ಮಾದರಿಯಿಂದ ಪ್ರೇರಣೆಗೊಂಡು ಯೋಜನೆಯನ್ನು ರೂಪಿಸಿದೆ. ಸರ್ಕಾರ ಸ್ಪಷ್ಟತೆ ಹಾಗೂ ಬದ್ಧತೆಯೊಂದಿಗೆ ಯಾವುದೇ ಮಧ್ಯವರ್ತಿಗಳ ಹಾವಳಿಗಳಿಲ್ಲದೆ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದೆ. ಫಲಾನುಭವಿಗಳಿಗೆ ತೊಂದರೆಯಾಗಬಾರದು ಎಂಬ ಕಾರಣದಿಂದ ಇಲಾಖೆಯಲ್ಲಿ ಸಕಾಲದಲ್ಲಿ ಕಡತವನ್ನು ಹಣಕಾಸು ಇಲಾಖೆ ಕಳಿಸಿಕೊಡಲಾಗುತ್ತಿದೆ ಎಂದರು. ಹಾಗೆ ಮಾತನ್ನು ಮುಂದುವರಿಸಿದ ಸಚಿವೆ ಲಕ್ಷ್ಮೇ ಹೆಬ್ಬಾಳ್ಕರ್, ಈ ಹಿಂದೆ ಇಲಾಖೆಯಿಂದ ಫಲಾನುಭವಿಗಳ ಖಾತೆಗೆ 2,000 ರೂಪಾಯಿ ಹಣ ಜಮೆ ಮಾಡಲಾಗಿದೆ. ಸದ್ಯ ತಾಲೂಕು ಪಂಚಾಯತ್ಗಳಿಂದ ಫಲಾನುಭವಿಗಳ ಖಾತೆಗೆ ಹಣ ಜಮಾನೆ ಮಾಡಲು ಬದಲಾವಣೆ ಮಾಡಿದ್ರಿಂದ ಕೆಲ ತಿಂಗಳ ಕಂತು ಪಾವತಿಯಾಗುವುದರಲ್ಲಿ ವಿಳಂಬವಾಗಿದೆ. ಕೂಡಲೇ ಆಗಸ್ಟ್ ನಂತರ ಕಂತುಗಳ ಪಾವತಿಗೂ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ಸರ್ಕಾರದ ಬಳಿ ಖಜಾನೆ ಖಾಲಿ ಆಗಿದೆಯಾ ಅಂತ ಮಹೇಶ್ ತೆಂಗಿನಕಾಯಿ ಅವರು ಪ್ರಶ್ನಿಸುತ್ತಿದ್ದಂತೆ ಲಕ್ಷ್ಮೇ ಹೆಬ್ಬಾಳ್ಕರ್ ಗರಂ ಆದರು. ಮಹಾರಾಷ್ಟ್ರದ ಕಡೆ ವಿಷಯವನ್ನ ಡೈವರ್ಟ್ ಮಾಡಿ ಬೇರೆ ವಿಷಯವನ್ನ ಪ್ರಸ್ತಾಪಿಸಿದರು. ನಾನು ಬೇರೆ ರಾಜ್ಯದ ಬಗ್ಗೆ ಪ್ರಸ್ತಾಪವನ್ನ ಮಾಡಬಾರ್ದು ಅಂತ ಸುಮ್ಮನೆ ಇದೆ. ಮಹಾರಾಷ್ಟ್ರದಲ್ಲಿ ನಿಮ್ಮ ಲಡ್ಕಿ ಬೆಹನೋ ಯೋಜನೆ ಏನಾಯಿತು, ಅದರ ಬಗ್ಗೆ ಏನಾದರೂ ಗಮನ ಹರಿಸಿದ್ರಾ ಅಂತ ಕೇಳಿದರು. ಅದಕ್ಕೆ ಮಧ್ಯ ಪ್ರವೇಶ ಮಾಡಿ ಮಾತನಾಡಿದ ಮಹೇಶ್ ತೆಂಗಿನಕಾಯಿ, ಈ ವಿಷಯ ಎಲ್ಲ ಈಗ ನನಗೆ ಬೇಡ, ನಿಲುವಳಿ ವಿಷಯ ಏನಿದೆ ಆ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳಿದರು. ಆದರೂ ಅದನ್ನು ಕೇಳಿದ ಲಕ್ಷ್ಮೇ ಹೆಬ್ಬಾಳ್ಕರ್, ಪಕ್ಕದಲ್ಲೇ ಮಹಾರಾಷ್ಟ್ರ ಇದೆ, ನಿಮ್ಮ ಯೋಜನೆ ಏನಾಯಿತು ಅಂತ ಮತ್ತೆ ಹೇಳುತ್ತಲೇ ಅದನ್ನು ಮಾತನ್ನು ಡೈವರ್ಟ್ ಮಾಡಿದರು. ಕರ್ನಾಟಕವನ್ನು ಕಾಪಿ ಮಾಡಿಕೊಂಡು ಎಲೆಕ್ಷನನ್ನು ಗೆದ್ದರೆ, ಆದರೆ ಯೋಜನೆ ಎಲ್ಲೋಯ್ತು? ಅವರದ್ದೇ ಸರ್ಕಾರ ಆದರೂ ಆ ಬಗ್ಗೆ ಮಾತನಾಡ್ತಾ ಇಲ್ಲ ಅಂತ ಮತ್ತೆ ಲಕ್ಷ್ಮೇ ಹೆಬ್ಬಾಳ್ಕರ್ ಅವರು ಹೇಳಿದರು. ಈ ವೇಳೆ ಸದನದಲ್ಲಿ ಗದ್ದಲಗಳು ಶುರುವಾಯಿತು. ಈ ಮಾತು ಸದನದ ಗದ್ದಲಕ್ಕೆ ಕಾರಣವಾಯಿತು. ಒಟ್ಟಿನಲ್ಲಿ
ಗ್ಯಾರಂಟಿ ಯೋಜನೆ ಒಳ್ಳೆಯದೇ ಇದ್ರೂ ಯೋಜನೆಯ ಇನ್ನೂ ಜನರಿಗೆ ಸಂಪೂರ್ಣವಾದ ಪ್ರಮಾಣದಲ್ಲಿ ಇನ್ನೂ ತಲುಪ್ತಾ ಇಲ್ಲ. ಹಲವರಿಗೆ ಹಲವು ತಿಂಗಳ ಹಣ ಬಾಕಿ ಇದೆ. ಇನ್ನುಳಿದ 4 ಯೋಜನೆಗಳಂತೂ ಹಲವು ನ್ಯೂನ್ಯತೆಯಿಂದ ಇದೆ. ಆದರೆ ಈ ಬಗ್ಗೆ ಸರ್ಕಾರ ಮಾತ್ರ ಗಮನವನ್ನು ಹರಿಸ್ತಾ ಇಲ್ಲ. ಕೇಳಿದ್ರೆ ಮಾತನ್ನ ಡೈವರ್ಟ್ ಮಾಡಿ ಸುಮ್ಮನಾಗ್ತಿರೋದೇ ದುರಂತವೇ ಸರಿ.